हरिः ओम्। आपादमौलिपर्यन्तम् गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं। विद्याविनयसम्पन्नान् शान्तादिगुणबृंहितान् सशास्त्रप्रवचनासक्तान् विनिमिलाद्यान् गुरून् भजे। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ते गुरुर्मम। हरिः ओम्। श्रीशापाहि अनंतकोटि ब्रह्मांड नायक ಶ್ರೀ ಪುರಂದರದಾಸರು ರಚಿಸಿದ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದರಲ್ಲಿ ದ್ವಿತೀಯ ಭಾಗವನ್ನು ಅವಲೋಕಿಸುತ್ತಿದ್ದೇವೆ. ಕಮಲನಾಭ ವೈಜಯಂತಿ ವನಮಾಲ ಶೋಭಿತ ಕೌಸ್ತುಭಭೂಷಿತ ಸುವರ್ಣವರ್ಣ ನವರತ್ನ ಕುಂಡಲಧಾರಿ ಕಸ್ತೂರಿ ಶ್ರೀಗಂಧ ಲೇಪನ ಗರುಡಾರೂಢ ಶೋಭಿತ ಕಾಮಧೇನು ಶ್ರೀವತ್ಸಲಾಂಛನ ಕಲ್ಪವೃಕ್ಷ ಚಿಂತಾಮಣಿ ಕ್ಷೀರಾಬ್ಧಿಶಾಹಿ ಶೇಷಶಾಹಿ ವಟಪತ್ರಶಾಹಿ ಖಗವಾಹನ ದೇಶಕಾಲ ಗುಣಾತೀತ ಎಂಬುದು 16 ಬಗೆಯ ಷೋಡಶೋಪಚಾರದಂತೆ 16 ರೂಪಗಳನ್ನು ಶ್ರೀ ಪುರಂದರದಾಸರು ಇಲ್ಲಿ ಚಿಂತಿಸುತ್ತಿದ್ದಾರೆ. ಮೊಟ್ಟ ಮೊದಲನೇದು ಕಮಲನಾಭ. 61ನೇದಾಗಿ ನಾವು ಚಿಂತಿಸಿದ್ದೇವೆ. ಕಮಲನಾಭ ಅಂದರೆ ಬ್ರಹ್ಮನ ಉತ್ಪತ್ತಿಗೆ ಕಾರಣವಾದ ಕಮಲ ಅಂದ್ರೆ ತಾವರೆ. ಇದು ಲಕ್ಷ್ಮಿಯ ಅಭಿಮಾನ್ಯವಾದದ್ದು. ಆದ್ದರಿಂದ ಭಗವಂತನ ನಾಮಸ್ಮರಣೆ ಕ್ರಿಯಾಸ್ಮರಣೆ ಗುಣಸ್ಮರಣೆಯೊಂದಿಗೆ ಲಕ್ಷ್ಮಿಯನ್ನು ಸಹ ಧ್ಯಾನಿಸಿದಂತೆ ಆಗುವುದು. ಇನ್ನು ಎರಡನೆಯದು ವೈಜಯಂತಿ ವನಮಾಲ ಶೋಭಿತ. ಇದು ಭಗವಂತನ ನಾಮಧೇಯ ಮತ್ತು ವಿಶಿಷ್ಟ ಕ್ರಿಯೆಯನ್ನು ಉಳ್ಳವ ಮತ್ತು ವಿಶಿಷ್ಟ ಗುಣವನ್ನು ಹೊಂದಿರುವ ಎಂಬುದನ್ನು ತೋರಿಸಲು ವೈಜಯಂತಿ ವನಮಾಲ ಶೋಭಿತ ಎಂದು ತಿಳಿಸುತ್ತಾ ಇದ್ದಾರೆ. ಇಲ್ಲಿ ಬ್ರಹ್ಮದೇವರ ಪರಿಚಯವನ್ನು ಮಾಡಿಸುತ್ತಾ ಇದ್ದಾರೆ. ಭಗವಂತನ ಹಾಗೂ ಲಕ್ಷ್ಮಿ ಸಮೇತನಾಗಿ ಬ್ರಹ್ಮದೇವರನ್ನು ಇಲ್ಲಿ ಪರಿಚಯಿಸುತ್ತಿದ್ದಾರೆ. ಅದೇ ವೈಜಯಂತಿ. ವೈಜಯಂತಿ ವನಮಾಲ ಶೋಭಿತ ಅಂದರೆ ಏನು? ಇದು ಒಂದು ನಿಂತ ಭಂಗಿಯನ್ನು ತಿಳಿಸುವ ವಿಧಾನ. ವೈಜಯಂತಿ ವನಮಾಲ ಶೋಭಿತ ಎಂಬುದು 12 ಅಕ್ಷರದಿಂದ 12 × 896 ಅಂಗುಲ ಮೂರ್ತಿ. ಅದೇ ತಿರುಪತಿಯಲ್ಲಿ ಸ್ವಯಂ ವ್ಯಕ್ತನಾಗಿ ಕಾಣುವ ಬಗೆಯಾಗಿದೆ. ಭಗವಂತನನ್ನು ನಿಂತು ನಡೆದು ನೋಡಿದ ಶ್ರೀ ಪುರಂದರದಾಸರಿಗೆ ವೈಜಯಂತಿ ವನಮಾಲ ಶೋಭಿತ ಎಂದು ನಮಗೆ ಸ್ಪಷ್ಟವಾಗಿ ತಿಳಿಸುವ ಮೂಲಕ ಏನು ಗೊತ್ತಾಗ್ತಾ ಇದೆ ಅಂದ್ರೆ, ಪುರಂದರು ದಾಸರು ನಾರದರಾಗಿ ಎಲ್ಲೆಲ್ಲೂ ಸಹ ಭಗವಂತನನ್ನು ನಿಂತು ಭಗವಂತನ ನೋಡ್ತಾ ಇದ್ರು. ಆ ಭಗವಂತ ತನ್ನ ಶಿರಸ್ಸಿನಿಂದ ಪಾದದ ಅಡಿಯ ತನಕ ದೊಡ್ಡ ಮಾಲೆಯನ್ನು ಧರಿಸಿದ್ದ. ಅದು ವೈಜಯಂತಿ ವನಮಾಲ. ಇದರಿಂದ ಶೋಭಿತನಾಗಿದ್ದವನು ಎಂದು ಹೇಳಿರೋದ್ರಿಂದ
ವೈಜಯಂತಿ ವನಮಾಲ ಶೋಭಿತ ಎಂಬತಕ್ಕಂಥದ್ದು ವರ್ತಮಾನ ಕಾಲದಲ್ಲಿದ್ದಂತೆ ಹೇಳಿದಿರುತ್ತಾರೆ. ಅಂದರೆ ಭಗವಂತ ಎಂದಿಗೂ ನಿತ್ಯ ನೂತನನಾಗಿಯೇ ಇರುತ್ತಾನೆ, ನಿತ್ಯ ಯೌವನನಾಗಿಯೇ ಕಾಣಿಸಿಕೊಳ್ಳುತ್ತಾನೆ ಎಂಬುದು ಇಲ್ಲಿ ನಮಗೆ ಪ್ರಾಥಮಿಕವಾಗಿ ತಿಳಿದು ಬಂದಿರುತ್ತದೆ. ವನಮಾಲ ಎಂಬತಕ್ಕಂಥದ್ದು ಏನು ತೋರಿಸ್ತಾ ಇದೆ ಅಂದ್ರೆ, ಭಗವಂತನ ಧರಿಸಿರ್ತಕ್ಕಂಥ ಮಾಲ ಅದು ಎಂಥದ್ದು ಅಂದ್ರೆ ವೈಜಯಂತಿ, ಸದಾ ಜಯವನ್ನು ತೋರಿಸತಕ್ಕಂಥದ್ದು, ಸದಾ ಜಯಪ್ರದನಾಗಿರ್ತಕ್ಕಂಥವನು, ಜಯಶೀಲನಾಗಿರ್ತಕ್ಕಂಥವನು. ಏನಿದು ಕೇವಲ ವನಮಾಲವನ್ನು ಇಲ್ಲಿ ಹೇಳುತ್ತಿದ್ದಾರಲ್ಲ ಅನ್ಬೇಡಿ. ನಾವು ಧರಿಸುವ ಮಾಲೆ ಎದೆಯ ಮೇಲೆ ಮಾತ್ರ ಇರುತ್ತೆ. ಯಜ್ಞೋಪವಿತು ಸಹ ಹೊಕ್ಕಳನ್ನು ದಾಟುವಂತಿಲ್ಲ. ಭಗವಂತನು ಕಾಲಿನ ಅರ್ಧ ಭಾಗವನ್ನು ಮೀರಿ ಮೊಣಕಾಲಿನವರೆಗೂ ಹಾಕಬಹುದು, ಹಾಗೂ ಧರಿಸಿಕೊಂಡಿರುತ್ತಾನೆ. ಇದೇ ಶ್ರೀ ವಾದಿರಾಜರು 108 ಸಾಲಿಗ್ರಾಮ ಸರವನ್ನು ಶ್ರೀ ಶ್ರೀನಿವಾಸನಿಗೆ ಅರ್ಪಿಸಿದ್ದು ಅದು ವೈಜಯಂತಿ ವನಮಾಲ ಶೋಭಿತ. ಅದನ್ನು ಸಹ ನಮಗೆ ಕಾಣಿಸ್ತಾ ಇದೆ. ಅಂದ್ರೆ ಏನರ್ಥ, ವಾದಿರಾಜರು ಸಹ ಸ್ವಯಂ ಭಗವಂತನನ್ನು ಕಂಡಿದ್ದಾರೆ, ಹಾಗೂ ಅವನಿಗೆ 108 ಸಾಲಿಗ್ರಾಮದಿಂದ ಭಗವಂತನಿಗೆ ಅರ್ಪಣೆ ಮಾಡಿದ್ದು. ಸಾಲಿಗ್ರಾಮ ಎಂಬತಕ್ಕಂಥದ್ದು ವಿಷ್ಣುವಿನ ಲಾಂಛನ. ಭಗವಂತ ನಿತ್ಯ ಸನ್ನಿಧಾನವಾಗಿರ್ತಕ್ಕಂಥದ್ದು ಸಹ ನಿತ್ಯ ಎಂಬತಕ್ಕಂಥದ್ದು ವರ್ತಮಾನವನ್ನು ತೋರಿಸಿಕೊಡುತ್ತದೆ. ಯಾರು ಸಾಲಿಗ್ರಾಮ ಉಪಚೋದನೆ ಮಾಡುತ್ತಾರೋ ಅವರು ನಿತ್ಯವಾಗಿಯೂ ಭಗವಂತನನ್ನು ಹೊಂದುತ್ತಾರೆ ಎಂಬುದನ್ನು ಸಹ ಇದು ಸೂಚಿತವಾಗುತ್ತದೆ. ನಮಗೆ ಭಗವಂತನ ಗುಣಗಳನ್ನು ತಿಳಿದುಕೊಳ್ಳುವಾಗ ಹೀಗಿದ್ದ ಎಂಬುದನ್ನು ಹೇಳುವುದರ ಬದಲು ಹೀಗಿದ್ದಾನೆ ಎಂದು ತಿಳಿಸುವುದು ವಿಶೇಷಕರವಾಗಿದೆ. ನಮಗೆ 56 ಮೊಳದ ಅಥವಾ ಹಿಂದೆ ಆಚರಣೆ ಎಳೆದು, ಅಂದರೆ ಆ ಸರ ಶ್ರೀ ಪುರಂದರದಾಸರು ವೈಜಯಂತಿ ವನಮಾಲ ಶೋಭಿತ ಎಂಬುದು ಶ್ರೀ ವಾದಿರಾಜರು ಶ್ರೀನಿವಾಸನಿಗೆ ಅರ್ಪಿಸಿದರು ಎಂಬತಕ್ಕಂಥ ಇತಿಹಾಸ ಅಲ್ಲ. ಇದನ್ನು ಸುಮಾರು 50 ವರ್ಷದ ಹಿಂದೆ ನಾವೇ ಅರ್ಚಕರಲ್ಲಿ ಕೇಳಿದಾಗ ಆ ಕೊನೆಯ ಆವರಣ ಏನಿದೆ, ಬಾಗಿಲು ಏನಿದೆ, ದ್ವಾರ ಏನಿದೆ, ಅಲ್ಲಿಯ ತನಕೂ ಆ ಸರ ಬರುವಂತೆ ಎಳೆದು ತೋರಿಸಿದ್ದಾರೆ ನಮಗೆ ಸಾಲಿಗ್ರಾಮ ಸರವನ್ನ. ಅಂದ್ರೆ ಇದರ ಅರ್ಥ ಏನು? ವನಮಾಲ ಶೋಭಿತವಾದದ್ದು ಸಹ ಅತಿ ದೀರ್ಘವಾಗಿ ಕಾಣಿಸುತ್ತಿದೆ. ಇದನ್ನು ಇಂದಿಗೂ ಸಹ ಯಾರು ಬೇಕಾದರೂ ಪರೀಕ್ಷಿಸಬಹುದು. ಇಂದಿಗೂ ಎಂಬತಕ್ಕಂಥದ್ದು ಏನು ತೋರಿಸುತ್ತದೆ? ಸದಾ ವರ್ತಮಾನ. ಹಿಂದೆ ಇತ್ತು, ಇಲ್ಲ ಎಂಬತಕ್ಕಂಥದ್ದಿಲ್ಲ, ಹೀಗಿದೆ, ಮುಂದೆ ಇಲ್ಲ ಎಂಬತಕ್ಕಂಥದ್ದೇ ಇಲ್ಲ. ಹಿಂದೆಯೂ ಇತ್ತು, ಈಗಲೂ ಇದೆ, ನಾಳೆಯೂ ಇರುತ್ತದೆ ಎಂದು ತೋರಿಸೋದಕ್ಕೋಸ್ಕರವಾಗಿ ಶೋಭಿತ ಎಂಬತಕ್ಕಂಥ ಶಬ್ದವನ್ನು ಹೇಳಿದ್ದಾರೆ. ವೈಜಯಂತಿ ವನಮಾಲ ಶೋಭಿತ. ಇದು ಭಗವಂತನಿಂದ ಮಾತ್ರ ನಾವು ನೋಡತಕ್ಕಂಥ ವಿಶಿಷ್ಟವಾದ ಗುಣ. ಆದರೆ ನಾವು ಕೆಲವು ಸಮಯದಲ್ಲಿ ಕೆಲವು ರಾಜರ ಮನೆತನದಲ್ಲಿ ಸೇರಿದವರು ತಮ್ಮ ಮೊಣಕಾಲಿನವರೆಗೂ ಸಹ ಒಂದು ದಿವ್ಯ ವಸ್ತ್ರವನ್ನು ಧರಿಸಿರ್ತಾರೆ. ಅದು ರಾಜವಸ್ತ್ರದಂತೆ ಸಾಂಕೇತಿಕವಾಗಿರುತ್ತೆ. ಆದರೆ ಭಗವಂತನಿಗೆ ಯಾವುದೂ ಸಾಂಕೇತಿಕವಾಗಿಲ್ಲ, ಎಲ್ಲವೂ ಯಥಾರ್ಥವಾದುದು. ಭಗವಂತನ ಸಾಮರ್ಥ್ಯವನ್ನು ಕಿಂಚಿತ್ ಪರಿಚಯಿಸುವುದು ಈ ವನಮಾಲ. ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಎಂಬುದನ್ನು ಸಾಬೀತು ಮಾಡಿದಂತೆ
ಭಗವಂತನು ಧರಿಸಿರುವ ವನಮಾಲ ಅಂತಕ್ಕಂಥದ್ರಲ್ಲಿ ಅನಂತ ಮಣಿಗಳಿರುತ್ತದೆ. ಅನಂತ ವೈಜಯಂತಿ ವನಮಾಲ. ಯಾವುದು ವೈಜಯಂತಿ ವನಮಾಲ? ಈ ಮಾಲದಲ್ಲಿ ಏನಿರುತ್ತೆ? ಈ ವನಮಾಲ ಎಂಬತಕ್ಕಂಥದ್ದು, ವನ ಅಂದ್ರೆ ಏನು? ಅದನ್ನ ಹಿಂತಿರುಗಿಸಿ ನೋಡಿ. ನವ ಅನ್ನತಕ್ಕಂಥ ವಸ್ತುತ್ತದೆ. ಯಾವಾಗಲೂ ಹಚ್ಚ ಹಸಿರಾಗಿರತಕ್ಕಂತಹ ಮಾಲ ಧರಿಸಿರ್ತಾವನ. ಯಾವ್ದಾದ್ರು ಮಾಲ ಅಂದ್ರೆ ಬ್ರಹ್ಮದೇವರೇ ಅಭಿಮಾನಿಗಳಾದ್ರಿಂದ ಬ್ರಹ್ಮದೇವರು ವಾಸ ಮಾಡತಕ್ಕಂಥ ನಗರಕ್ಕೆ ವೈಜಯಂತ ಅಂತ ಹೆಸರು. ಅದು ತಲೋಕಾರ ಉಪನಿಷತ್ತಿಗೆ ತಿಳಿದುಕೊಟ್ಟಿದ್ದಾರೆ. ಅಂದರೆ ವೈಜಯಂತ ಅಂದ್ರೇನು? ಸದಾ ಜಯಶೀಲನಾಗಿರ್ತಕ್ಕಂಥದ್ದು ಎಂಬುದರ್ಥ. ವೈ ಎಂಬತಕ್ಕಂಥದ್ದು ಅವರು ಸೋಲರಿಯದ ರಾಜರು, ಸೋಲರಿಯದ ಭಗವಂತ ಅವನ ಸಾಕ್ಷಾತ್ ಶಿಷ್ಯರಾಗಿರ್ತಕ್ಕಂಥ ವಾಯುದೇವರು ಅಂದ್ರೆ ಬ್ರಹ್ಮದೇವರು ವೈಜಯಂತರು. ಆದ್ದರಿಂದ ವೈಜಯಂತಿ ಎಂಬತಕ್ಕಂಥದ್ದು ವಿಶಿಷ್ಟವಾದ ಮಡಿಯೂ ಹೌದು. ಅದಕ್ಕೆ ಅಭಿಮಾನಿಗಳು ಬ್ರಹ್ಮದೇವರೇ ಆಗಿದ್ದಾರೆ. ಹಾಗಾದ್ರೆ ಇಷ್ಟೊಂದು ಭಾರವಾದ ಭೂವೈಕುಂಠದಲ್ಲಿ ಶ್ರೀನಿವಾಸನ ಹೊತ್ತಿದ್ದ ಆಯಾಸವೇನು ಅಂದರೆ ಅದನ್ನು ಸಹ ಉತ್ತರಿಸಿಕೊಡುವಾಗಿ ವೈಜಯಂತಿ. ಜಯಂತ ಅಂದ್ರೆ ಏನಂತ ಅಂದ್ರೆ ಸದಾಕಾಲ ಹಸನ್ಮುಖಿಯಾಗಿರ್ತಕ್ಕಂಥದ್ದು, ಜಯಶೀಲನಾಗಿರ್ತಕ್ಕಂಥದ್ದು. ಅವನಿಗೆ ಆಯಾಸ ಅಂತಕ್ಕಂಥದ್ದೇ ಇಲ್ಲ. ಇದನ್ನು ಪ್ರಶ್ನಾರ್ಥಕವಾಗಿ ಶ್ರೀ ಪುರಂದರದಾಸರು ವೇದೋಕ್ತವಾದ ಶಬ್ದದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ವೈ ಎಂಬುದು ವಿಶಿಷ್ಟವಾದುದು ಎಂದರ್ಥ. ಅದನ್ನು ನಾವು ಆಂಗ್ಲ ಭಾಷೆಯಲ್ಲೂ ಸಹ ವೈ ಅಂದ್ರೆ ಯಾಕೆ ಅಂದ್ರೆ ಕುತೂಹಲಕಾರವಾಗಿ ನಾವು ಯಾಕೆ ಅಂತ ಕೇಳ್ತಕ್ಕಂಥದ್ದು. ನಮಗೆ ಪ್ರಶ್ನಾರ್ಥಕ, ಭಗವಂತನಿಗೆ ಅದು ಉತ್ತರ ರೂಪ ವೈಜಯಂತ. ಇದನ್ನು ಸಹ ಪುರಂದರದಾಸರು ತೋರಿಸ್ಕೊಡ್ತಾ ಇದ್ದಾರೆ. ಭಗವಂತನ ಸ್ವತಂತ್ರ ಲಕ್ಷಣ ತಿಳಿಸುವುದು ಯಾವುದು ಅಂದ್ರೆ ವೈ ಎಂಬತಕ್ಕಂಥ ವಿಶಿಷ್ಟ ಲಕ್ಷಣ. ದೇವರು ಸರ್ವಶಕ್ತ ಅಂದರೆ ಎಲ್ಲ ಕಾಲದಲ್ಲೂ ಸರ್ವಶಕ್ತ ಎಂಬತಕ್ಕಂಥ ತಿಳಿಸ್ಕೊಳ್ಳೋದು ವೈ ಎಂಬತಕ್ಕಂಥದ್ದು. ಹೀಗೆ ಹಿಂದಿನ 61 ಶ್ರೀ ಪುರಂದರದಾಸರು ನೋಡಿದ ಗದ್ಯವನ್ನು ಎಲ್ಲವನ್ನು ಸಹ ಭಗವಂತನಿಗೆ ಇಲ್ಲಿ ಮಾಲಾ ರೂಪವಾಗಿ ನಾವು ಜೋಡಿಸಿ ಭಗವಂತನಿಗೆ ಅರ್ಪಿಸಬಹುದಾಗಿದೆ. ಇದನ್ನು ಸಹ ಇಲ್ಲಿ ನಾವು ಸಂಯೋಜನೆ ಮಾಡಿಕೊಳ್ಳಬಹುದಾಗಿದೆ. ಅದನ್ನು ವೈ ಜಯಂತಿ ಎಂಬತಕ್ಕಂತಾಗಿ ತಿಳಿಸಿಕೊಟ್ಟಿದ್ದಾರೆ. ಯಾವುದೇ ಒಂದು ಶಬ್ದದ ಅರ್ಥ ನಾವು ತಿಳಿಬೇಕು ಅಂದ್ರೆ ಯತ್ಪರಃ ಶಬ್ದ ಸ ಶಬ್ದಾರ್ಥ ಇತಿ ಚ ಶಾಬ್ದ ಎಂಬತಕ್ಕಂಥ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ವೈ ಜಯಂತಿ ವನಮಾಲ ಶೋಭಿತ. ಈ ಶಬ್ದ ಎಲ್ಲವನ್ನು ಯಾರಿಗೆ ತಿಳಿಸ್ತಾ ಇದೆ? ವೈ ಜಯಂತಿ ಎಂಬತಕ್ಕಂಥದ್ದು ಜಯಾಪತಿ ಸಂಕರ್ಷ ದೇವರು, ಸದಾ ಎಲ್ಲ ಸಕಲ ಜೀವನನ್ನು ಆಕರ್ಷಣೆ ಮಾಡತಕ್ಕಂಥ ಸಂಕರ್ಷಣ. ಇದು ಹೇಗೆ ತಿಳಿಯಿತು? ಅವನು ವೈಜಯಂತನಾದ್ರಿಂದ, ಜಯಂತನಾದ್ರಿಂದ. ಜಯಂತಿ ಅಂದ್ರೆ ಏನು? ಜಯಂತಿ ಜಯ ಅಂತಕ್ಕಂಥವಳು ಸಂಕರ್ಷಣ ಪತ್ನಿ. ಅವನ ಜೊತೆಯಲ್ಲಿ ಸದಾ ಕಾಲ ಇರುವುದರಿಂದ ಭಗವಂತನಿಗೆ ಹೆಸರು ಜಯಂತಿ. ಸದಾ ಲಕ್ಷ್ಮಿಯ ಜೊತೆಯಲ್ಲೇ ಇರತಕ್ಕಂಥವನು ಎಂಬತಕ್ಕಂಥ ನಮಗೆ ತಿಳಿಸ್ಕೊಡ್ತಕ್ಕಂಥ ಶಬ್ದ ಜಯಂತಿ. ವೈ ಅಂದರೆ ಯಾತಕ್ಕೋಸ್ಕರ ಇರುತ್ತಾನೆ ಅಂದ್ರೆ ಒಂದು ವಿಶಿಷ್ಟ ವೈಭವ, ಅವನ ಸಾಮರ್ಥ್ಯ. ಆದ್ದರಿಂದಲೇ ಲಕ್ಷ್ಮೀ ದೇವಿಯನ್ನು ನೋಡ್ತಾ ಇದ್ದಾಗ ಏನು ಧನ್ಯಳು ಲಕ್ಷ್ಮಿ, ಎಂತ ಮಾನ್ಯಳು ಎಂದು ಹೇಳಿದಾಗ ಶ್ರೀ ಪುರಂದರದಾಸರೇ ನಿತ್ಯ ಸೇವೆ ಮಾಡು ಅಂತ ಹೇಳ್ತಾ ಇದ್ದಾಗ ಜಯಂತಿ ಎಂಬ ಶಬ್ದವೂ ಸಹ ಶಬ್ದದಲ್ಲಿಯೇ ಭಗವಂತನಲ್ಲಿಯೇ ಅದು ಮಿಳಿತವಾಗಿರತಕ್ಕಂಥದ್ದು ಸಹ ನಾವು ಇಲ್ಲಿ ನೋಡಬಹುದಾಗಿದೆ. ಅನಾದಿ ನಿತ್ಯವಾದ ಲಕ್ಷ್ಮಿ
ಅನಾದಿ ನಿತ್ಯವಾದ ಭಗವಂತನ ಗುಣವನ್ನು ಅನಾದಿ ನಿತ್ಯವಾಗಿಯೇ ಆರಾಧಿಸುವುದು ಲಕ್ಷ್ಮೀದೇವಿ. ಆದ್ದರಿಂದ ಅವಳನ್ನು ಜಯಂತಿ, ವೈಜಯಂತಿ. ವೈ ಅಂದರೆ ಅತ್ಯಂತ ವಿಶಿಷ್ಟನಾದವನು ಭಗವಂತ. ಇದನ್ನು ಸಹ ನಾವು ಇಲ್ಲಿ ನೋಡಬಹುದಾಗಿದೆ. ಸರ್ವಕಾರ ಉಪನಿಷತ್ತಿನ ಆರಂಭದಲ್ಲೇ ತಿಳಿಸಿದಂತೆ ವೈಜಯಂತೆ ಸಮಾಸೇನೆ ಏಕಾಂತೆ ಚತುರಾನನಂ ಹೇಳಿದಾಗ ಮೇರು ಪರ್ವತ ಸುದ್ದಿಯಲ್ಲಿರುವ ಚತುರ್ಮುಖನ ಭವನವನ್ನು ವೈಜಯಂತ ಎಂದ ಹೆಸರೇ. ವೈಜಯಂತ ಅಂತ ಹೆಸರು ಮಾತ್ರ ಇಟ್ಟಿದ್ದಾರೆ. ಏನಂದ್ರೆ ಬ್ರಹ್ಮದೇವರಿಗೆ ಭಗವಂತನ ವಿಶೇಷವಾದ ಆರಾಧನೆಯಿಂದ ಸದಾಕಾಲ ಜಯಶೀಲರಾಗಿಯೇ ಇರುತ್ತಾರೆ. ಇದೆಲ್ಲವನ್ನು ನಾವು ಮನಸ್ಸಿನಿಟ್ಟುಕೊಂಡು ವೈಜಯಂತಿ ವನಮಾಲ ಶೋಭಿತ ಎಂದಾಗ ನಮ್ಮ ಪ್ರಶ್ನೆ ಏನು ಬರಬೇಕು? ವೈಜಯಂತಿ ವನಮಾಲ ಶೋಭಿತ ಅಂದರೆ ಏನು? ಭಗವಂತ ಇಡೀ ಬ್ರಹ್ಮಾಂಡದ ಸಕಲ ಕಾರ್ಯಗಳನ್ನು ತಾನೇ ಮಾಡಿದರು, ಸಕಲ ಜೀವಿಗಳಿಂದಲೂ ಮಾಡಿಸುತ್ತಿದ್ದರು. ಬಹಳ ಶ್ರಮ ಪಡುತ್ತಾನೇನೋ, ಅವನಿಗೆ ಸಹಾಯಕರು ಯಾರು ಇಲ್ಲವೇನೋ ಎಂಬ ನಮ್ಮ ಹಂತದಲ್ಲಿ, ಅಂದ್ರೆ ನಮ್ಮ ಅಲ್ಪ ಬುದ್ಧಿಗೆ ಸಂಶಯ ಬಂದಾಗ ಅದಕ್ಕೆ ಉತ್ತರ ರೂಪವಾಗಿ ವೈಜಯಂತ ಸದಾ ವಿಶಿಷ್ಟ ರೀತಿಯ ವೈಗದ ವಿಶಿಷ್ಟವಾದ ಜಯ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ಯಾರು ಜಯಶಾಲಿಗಳೋ ಅವರನ್ನು ಗುರುತಿಸಲು ನಾವು ಜಯ ಪತಾಕೆ ಅಥವಾ ಜಯಮಾಲೆಯನ್ನು ಹಾಕುವ ಸಂಪ್ರದಾಯ ಇದೆ. ಭಗವಂತನಾದರೂ ಸದಾ ವನಮಾಲ ಧರಿಸುತ್ತಾನೆ. ವನಮಾಲ ಅಂದ್ರೆ ಮಾಲ ಅಂದ್ರೆ ಭವದ ದ್ಯೋತಕ. ವನ ಅಂದರೆ ಜ್ಞಾನವೂ ಆಗಬಹುದು. ವನಂ ಜ್ಞಾನಂ ನಿತ್ಯಂ ನೂತನಂ, ದೇವತೆಗಳ ಸ್ವರೂಪ. ಆದ್ದರಿಂದ ಪ್ರತಿ ದೇವತೆಗಳೇ ಆ ಮಾಲೆಗೆ ಒಂದೊಂದು ಸುವರ್ಣ ಪುಷ್ಪದಂತೆ ಮುಕ್ತ ಬ್ರಹ್ಮಾದಿಗಳು ದೇವತೆಗಳು ಆ ಮಾಲೆಯಲ್ಲಿ ನೆಲೆಸಿದ್ದಾರೆ. ಇದನ್ನು ವನಮಾಲ ಎಂಬುದಕ್ಕೆ ತಿರುಗಿ ನೋಡಿದಾಗ ಏನು ನಮಗೆ ಸಿಗುತ್ತೆ? ನವ ಎಂದರೆ ಏನು? ನೂತನವಾದುದು. ನವಮಾಲ ಎಂದು ಇಲ್ಲಿ ಹೇಳಿರುತ್ತಾರೆ. ಇದನ್ನು ಶ್ರೀ ಮಹಾಲಕ್ಷ್ಮೀ ದೇವಿಯೂ ಒಪ್ಪಿಸಿರುತ್ತಾಳೆ. ಕೋಟಿ ಕೋಟಿ ಮೃತ್ಯರರು ಹಠಕಾಂಬರರು ಸೇವೆ ಸಾಟಿಯಿಲ್ಲದೆ ನಿತ್ಯದಲ್ಲೂ ಮಾಡುತ್ತಿರುವಳು ಏನು ಧನ್ಯಳು ಲಕ್ಷ್ಮಿ ಎಂತ ಮಾನ್ಯಳು ಎಂಬತಕ್ಕಂಥ ಶಬ್ದವೂ ಸಹ ವನಮಾಲ ಅಂದ್ರೆ ನವಮಾಲ, ನವ ನೂತನ ನಿತ್ಯವಾಗಿಯೂ ಮಾಡತಕ್ಕಂಥದ್ದು ಎಂಬತಕ್ಕಂಥ ಸೂಚಿಸಿದ್ದಾರೆ. ವೈಜಯಂತಿ ವನಮಾಲ ಶೋಭಿತ ಈ 12 ಅಕ್ಷರದಿಂದ ವೈ ಅಂದರೆ ಭಗವಂತ ಯಾವ ಜೀವರಿಗೂ ಸಾಧಕರಿಗೂ ಜನರಿಗೂ ರಾಜಸರಿಗೂ ಪ್ರಶ್ನಾರ್ಥಕವಾಗಿಯೇ ಇರುತ್ತಾನೆ. ಎಲ್ಲಿಯ ತನಕ? ಮೋಕ್ಷದ ಪರ್ಯಂತವಾಗಿ ಅವನು ವೈ 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 ಹೇಗೆ ಹೇಗೆ ಹೇಗೆ. ಯಾಕಂದರೆ ನಮ್ಮಲ್ಲಿ ದೋಷ ಯುಕ್ತವಾದ್ದರಿಂದ ಭಗವಂತನನ್ನು ತಿಳಿಯಲು ಸಾಧ್ಯವಿಲ್ಲ. ಅದನ್ನು ಪುರಂದರದಾಸ ತೋರಿಸಿಕೊಡುತ್ತಾರೆ. ವೈಜಯಂತಿ ಭಗವಂತನ ಜಯಾಪದ ಸಂಕರ್ಷಣ ಯಾಕೆ ಹೀಗಿದ್ದಾನೆ ಪ್ರಶ್ನೆಯನ್ನು ಹಾಕೊಂಡೇ ನಾವು ಇರಬೇಕೇ ಹೊರತು ಅದಕ್ಕೆ ಉತ್ತರ ಯಾವ ಕಂಡುಕೊಳ್ಳಬೇಕು? ಭಗವಂತ ಪ್ರಸನ್ನನಾಗಿ ತನ್ನನ್ನು ತಾನು ತೋರಿಸಿಕೊಂಡಾಗ, ಅಂದರೆ ಮುಕ್ತಾವಸ್ಥೆಯಲ್ಲಿ ಮುಕ್ತರಿಗೆ ಮಾತ್ರ ವೈಜಯಂತಿ ಅನ್ನೋದು ಸ್ಪಷ್ಟವಾಗಿ ವಿಶಿಷ್ಟವಾದ ಜಯ ಸಂಕರ್ಷಣೆ. ಭಗವಂತ ನೂತನವಾದ ಮಾಲವನ್ನು ಧರಿಸಿಕೊಂಡು ಶೋಭಾಯಮಾನವಿರುತ್ತಾನೆ ಎಂಬತಕ್ಕಂಥ ಇಡೀ ಚಿತ್ರಣವನ್ನು ಶ್ರೀ ಪುರಂದರದಾಸರು ವೈಜಯಂತಿ ವನಮಾಲ ಶೋಭಿತ ಎಂದು ತಿಳಿಸಿಕೊಟ್ಟಿದ್ದಾರೆ. ಶೋಭಿತ ಶಬ್ದದಿಂದ ಆಯಾ ಮಾಲದ ಭಗವಂತನೇ ಪ್ರಕಾಶವನ್ನು ಒದಗಿಸಿದ್ದಾನೆ ಅಂತ ಅರ್ಥ. ಏಕೆಂದರೆ ಭಗವಂತನು ಏನು ಧರಿಸಿದ್ದಾನೋ ಅದು ಭಗವಂತನಿಂದ ಅಭಿನ್ನವಾಯಿತು. ಭಗವಂತನಿಗೆ ಹೊರ ಪದಾರ್ಥದ ಅವಶ್ಯಕತೆ ಇಲ್ಲ. ಹಾಗಾದರೆ ಬ್ರಹ್ಮದೇವರ ಅಭಿಮಾನಿಗಳು ಬ್ರಹ್ಮದೇವರ ತಂದು ಕೊಟ್ಟಿದ್ದು ಏನರ್ಥ ಅಂದ್ರೆ
ಭಗವಂತನ ಅಂಗಗಳಿಗೆ ಭಗವಂತನೇ ಅವಕಾಶ ಕಲ್ಪಿಸಿಕೊಟ್ಟು ಬ್ರಹ್ಮದೇವರು ಸಾಯುಜ್ಯ ಪದವಿಯನ್ನು ಹೊಂದುವುದರಿಂದ ಭಗವಂತ ಧರಿಸಿದ ವನಮಾಲಕ್ಕೆ ಅಭಿಮಾನಿಯಾಗಿ ಬ್ರಹ್ಮದೇವರು ಇದ್ದಾರೆ ಎಂದರ್ಥ. ಮಹಾಲಕ್ಷ್ಮಿಯಂತೂ ಏನು ಧನ್ಯಳು ಲಕ್ಷ್ಮಿ ಎಂಬತಕ್ಕಂಥಲ್ಲಿ ಸರ್ವವ್ಯಾಪ್ತಳಾಗಿ ಸರ್ವ ದೇಶದಲ್ಲಿಯೂ ಸಹ ಸರ್ವದಾ ಪೂಜೆ ಮಾಡುವುದರಿಂದ ಅವಳು ಸಹ ಭಗವಂತನಿಗೆ ಸಮವ್ಯಾಪ್ತಿಯಾಗಿರುತ್ತಾಳೆ. ದೇಶತಃ ಕಾಲತಃ ವ್ಯಾಪ್ತಳು, ಗುಣತಃ ವ್ಯಾಪ್ತಳಲ್ಲ. ಆದ್ದರಿಂದ ಶೋಭಿತ ಪದ ಭಗವಂತನಿಗೆ ಅನ್ವಯವಾಗುತ್ತದೆ. ಲಕ್ಷ್ಮೀ ದೇವಿಯು ಅವಳು ಸೇವೆ ಮಾಡುವುದಕ್ಕೆ ಅನ್ವಯವಾಗುತ್ತದೆ. ಬ್ರಹ್ಮದೇವರಿಗೆ ಸದಾ ಅವರ ಸ್ಮರಣೆಯಲ್ಲಿ ಇದ್ದು ಸಾಯುಜ್ಯ ಪದವಿಯನ್ನು ಹೊಂದುವುದರಿಂದ ಅವರಿಗೂ ಅನ್ವಯ ಆಗುತ್ತದೆ. ಹಾಗೆ ತಾನೇ ಆ ಮಾಲೆಯ ರೂಪದಲ್ಲಿ ಕಂಗೊಳಿಸಿತ್ತು ಚಿಂತಕರಿಗೆ ಸದಾ ನೂತನ ಆಕಾರವಾಗಿ ಕಂಗೊಳಿಸುತ್ತಾನೆ. ನಿತ್ಯ ನೂತನವಾಗಿ ಲಕ್ಷ್ಮೀದೇವಿಗೆ ಎಂದು ತೋರಿಸಿದ್ದಾಳೆ. ಅವಳು ಶ್ರೇಷ್ಠ ಭಕ್ತಳು. ಅವಳಿಗೆ ನಿತ್ಯ ನೂತನವಾಗಿದೆ ಎಂದರೆ ಬ್ರಹ್ಮದೇವರಿಗೆ ಕೇಳುವಷ್ಟಿಲ್ಲ. ಇನ್ನು ಉಳಿದ ಎಲ್ಲ ಸಾಧಕರಿಗೂ ಸಹ ನೂತನ 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 ನೂತನವಾಗಿಯೇ ಕಾಣಿಸಿಕೊಳ್ಳುತ್ತಾನೆ. ಇದೇ ಭಗವಂತನ ಪ್ರಶ್ನಾರ್ಥಕವಾಗಿ ಉಳಿಯತಕ್ಕಂಥ ಶಬ್ದ. ಅದೇ ವಿಶಿಷ್ಟವಾದ ಶಬ್ದ. ಅದನ್ನೇ ವೈ ಎಂಬತಕ್ಕಂಥದ್ದಾಗಿ ತೋರಿಸಿ ವನಮಾಲ ಎಂಬತಕ್ಕಂಥಲ್ಲಿ ವನಮಾಲವೇ ನವಮಾಲ, ನವಮ ಒಂದು ನೂತನವಾಗಿ ನಮಗೆ ತಿಳಿಸಿದ್ದಾರೆ ಪುರಂದರದಾಸರು. ವೈ ಅಂದ್ರೆ ಯಾಕೆ ಇದು ನಮಗೆ ಸ್ಪಷ್ಟಪಡಿಸುವುದಿಲ್ಲ, ಕುತೂಹಲವನ್ನು ಹುಟ್ಟು ಹಾಕತ್ತೆ. ಇದು ಸಾಧು ಬಯಕೆ, ದುಷ್ಟವಾದುದಲ್ಲ. ಪ್ರತಿ ಮೋಕ್ಷಾಪೇಕ್ಷೆ ಜೀವರಿಗೆ ಮೋಕ್ಷ ದೊರೆಯುವ ತನಕ ಇರಬೇಕಾದ ಬಯಕೆ ವೈ ವಿಶಿಷ್ಟವಾದದ್ದು ಎಂದರ್ಥ. ಈ ರೀತಿಯಾಗಿ ಭಗವಂತನ ಆರಾಧಿಸುವ ಬ್ರಹ್ಮಾದಿ ದೇವತೆಗಳು ಸದಾ ಆನಂದಮಯವಾಗಿದ್ದಾರೆ. ಮುಕ್ತರೆಲ್ಲರೂ ಇದರಂತೆ ಆರಾಧಿಸುವ ಮೂಲಕ ಆನಂದ ಪರವಶವಾಗಿದ್ದಾರೆ. ಹೀಗೆ ಭಗವಂತನ ಗುಣಗಳೇ ಅವನ ನಾಮಗಳು ಎಂಬುದನ್ನು ದಾಸರು ತಿಳಿಸಿರುತ್ತಾರೆ. ಇಲ್ಲಿ ಚತುರ್ಮುಖ ಬ್ರಹ್ಮದೇವರಿಗೆ 3 ಲೋಕಗಳು ಇದೆ. ಅದೇ ಬೇರೆ ಪರ್ವತದಲ್ಲಿ ವೈಜಯಂತಿ ಎಂಬತಕ್ಕಂಥದ್ದು ಮತ್ತು ಬೇರೆ ಪರ್ವತದಲ್ಲಿ ಇರ್ತಕ್ಕಂಥ ವೈಜಯಂತಿ ಮತ್ತು ಸತ್ಯಲೋಕ. ಇಲ್ಲಿಗೆ ಬರೋರೆಲ್ಲರೂ ನಿಯಮೇನ ಅಪರೋಕ್ಷ ಜ್ಞಾನಿಗಳು ಹಾಗೂ ಸಂಸಾರದಿಂದ ಮುಕ್ತರಾಗಿರುತ್ತಾರೆ. ಇಲ್ಲಿಂದ ಹಿಂದೆ ಬರುವ ಸ್ಥಿತಿ ಇರುವುದಿಲ್ಲ. ಏನಿದ್ರು ಮುಂದಿನ ಲೋಕಕ್ಕೆ ಅಂದರೆ ಶ್ವೇತದ್ವೀಪ ಅನಂತಾಸನ ವೈಕುಂಠಕ್ಕೆ ತೆರಳುತ್ತಾರೆ. ಇದನ್ನು ತಪೋಲೋಕ, ಜನೋಲೋಕ ಮತ್ತು ಸಜ್ಜಲೋಕ ಎಂಬ ಲಕ್ಷಣ ಹೊಂದಿರುತ್ತದೆ ಎಂದು ಹೆಸರಿಸುವುದು. ಇದರರ್ಥ ಕೇವಲ ಅಪರೋಕ್ಷ ಜ್ಞಾನಿಗಳು ಮಾತ್ರ ಈ ಲೋಕದಲ್ಲಿ ಬಂದು ವಾಸಿಸುತ್ತಾರೆ, ನಂತರ ಮೋಕ್ಷವನ್ನು ಹೊಂದುತ್ತಾರೆ ಎಂದರ್ಥ. ಇದು ಸಹ ವೈಜಯಂತಿ. ಜಯಂತಿಯನ್ನೇನು ಸಂಸಾರದ ಬಿಡುಗಡೆ ಹೊಂದಿರತಕ್ಕಂಥವರು, ಅದೇ ನಿಜವಾದ ಜಯ. ಅದನ್ನು ಹೊಂದಿಸುವುದು ವೈಜಯಂತಿ, ವೈಜಯಂತ. ಅದು ಬ್ರಹ್ಮದೇವರ ಆವಾಸ ಸ್ಥಳ. ಸಾಮಾನ್ಯವಾಗಿ ಬ್ರಹ್ಮದೇವರಿಗೆ ಹೇಳುತ್ತಾರೆ, ತನ್ಮೂಲಕ ಅವರ ಲೋಕದ ಪ್ರಜೆಗಳಿಗೂ ಅನ್ವಯಿಸುತ್ತದೆ. ಸಾಯುಜ್ಯ ಹಾಗೂ ಸಾರಿಷ್ಟ ರೂಪ ಮೋಕ್ಷಾಧಿಕಾರಿಗಳು ಇಲ್ಲಿನ ಅಧಿಕಾರಿಗಳು. ಇದು ವಿಶಿಷ್ಟ ಬಗೆಯ ಆರಾಧನೆಯಾಗಿರದೆ ದಾಸರು ಸರ್ವ ತಿಳುವಳಿಕೆಗಾಗಿ ಭಗವಂತನ ಆಭರಣದಿಂದ ಆಭರಣ ಪ್ರಾಯ ಭಕ್ತರನ್ನು ಪರಿಚಯಿಸುತ್ತಿದ್ದಾರೆ. ಆಭರಣ ಪ್ರಾಯ ಅಂದ್ರೆ ಏನು? ಅವರು ತಮ್ಮ ಪ್ರಾರಬ್ಧ ಕರ್ಮವನ್ನು ಮುಗಿಸಿಕೊಂಡು ಭಗವಂತನನ್ನು ಕಂಡುಕೊಂಡರು ಆಗಿರುತ್ತಾರೆ. ಹೇಗೆ ಕಂಡುಕೊಂಡರು? ವೈಜಯಂತಿ ವನಮಾಲ ಶೋಭಿತರಂತೆ ಕಂಡುಕೊಂಡಿದ್ದಾರೆ. ನಮ್ಮ ಮೊಣಕಾಲು ದಾಟಿ ಬರುವ ವಿನೂತನ ಮಾಲ ಆಭರಣ ಮಾಲ. ಬ್ರಹ್ಮಸೂತ್ರದ ನಾಭಿ ಕೆಳಗೆ ಹೋಗಬಾರದು. ತೊಡೆ ಪೃಷ್ಠಭಾಗವನ್ನು ಸುತರಾಂ ಸ್ಪರ್ಶಿಸಲೇಬಾರದು. ಇನ್ನು ಮೊಣಕಾಲು ಸಮೀಪಿಸುವುದು ಈತರಿಗೆ ನಿಷಿದ್ಧವಾಗಿದೆ. ಆದರೆ ಆನಂದಮಯ ಚಿದಾನಂದ ಮೂರ್ತಿಗೆ ಭಗವಂತನ ಪ್ರತಿಯೊಂದು ಅಂಗವೂ ಅಭಿನ್ನ. ಅವನ ಸರ್ವ ಅಂಗವೂ ಮಂಗಳಪ್ರದವು ಎಂದು ತಿಳಿಸಿಕೊಟ್ಟವಾಗಿ ವೈಜಯಂತಿ ವನಮಾಲ ಶೋಭಿತ. ಅವನು ಸರ್ವ ಮಂಗಳಕ್ಕೆ ಮಂಗಳಂ ಎಂದು ತಿಳಿಸತಕ್ಕಂಥ ಶಬ್ದ ವನಮಾಲ.
ಅದನ್ನು ತಿಳಿಸುತ್ತಾ ಇರತಕ್ಕಂಥದ್ದು ಶೋಭಿತ. ಇದು ಇತರರಿಗೆ ಸಲ್ಲುವುದಿಲ್ಲ. ಆದ್ದರಿಂದ ಭಗವಂತನ ಅಸಾಧಾರಣ ಉಪಾಸನೆಯ ಮಹತ್ವವನ್ನು ಇಲ್ಲಿ ತಿಳಿಸಿದ್ದಾರೆ. ಇಂತಹ ಅತ್ಯಮೂಲವಾದದ್ದು ಅಂದ್ರೆ ವೈಜಯಂತಿ ವನಮಾಲ ಶೋಭಿತ ಅನ್ನತಕ್ಕಂಥದ್ದು ನಿಂತ ಭಂಗಿಯನ್ನು ಮಾನಸಿಕವಾಗಿ ನಾವು ತಂದುಕೊಂಡು ಆರಾಧನೆ ಮಾಡುವ ವಿಶಿಷ್ಟ ಬಗೆಯೇ. ಇದು ಉಪಾಸನೆಯ ಅಂಗವೂ ಹೌದು, ಭಗವಂತನ ಗುಣಚಿಂತನೆಯೂ ಹೌದು, ಭಗವಂತನ ಆರಾಧನೆಯೂ ಹೌದು. ಇಂತಹ ಶ್ರೇಷ್ಠ ಚಿಂತನೆಯನ್ನು ಒದಗಿಸಿಕೊಟ್ಟ ಶ್ರೀ ಪುರಂದರದಾಸರಿಗೆ ಹಾಗೂ ತತ್ವಾಭಿಮಾನಿ ದೇವತೆಗಳಿಗೆ, ಗುರು ಹಿರಿಯರಿಗೆ ಮತ್ತು ಇವರ ಅಂತರ್ಯಾಮಿಯಾಗಿದ್ದ ಪುರಂದರ ವಿಠಲ, ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣ, ನಮ್ಮ ಕುಲದೇವರು ಶ್ರೀ ಲಕ್ಷ್ಮೀ ವೆಂಕಟೇಶ ದೇವರು, ಇವರೆಲ್ಲರಿಗೂ ನಾವು ಈ ವಿಶೇಷವಾದ ಅನುಗ್ರಹವನ್ನು ಮಾಡಿದ್ದಕ್ಕೋಸ್ಕರವಾಗಿ ನಾವು ಹೇಗೆ ಸ್ಮರಿಸಬೇಕು? ಭೂಯಿಷ್ಟಾಂತೆ ರಮ ಉಕ್ತಿಂ ವಿಧೇಮ. ಎಲ್ಲ ಗುರು ಹಿರಿಯರಿಗೆ ನಮಸ್ಕಾರವು ಎಂದು ಹೇಳಿ ನಾವು ವಿನಮ್ರವಾಗಿ ನಮಿಸೋಣ. ಪುರಂದರದಾಸರು ವಿಶೇಷವಾಗಿ ಕೊಂಡಾಡೋಣ. ಇಂತಹ ಅಮೂಲ್ಯವಾದ ಉಪದೇಶವನ್ನು ಮಾಡಿದ್ದೀರಾ ಗುರುಗಳೇ. ವೈಜಯಂತಿ ವರಮಾಲ ಶೋಭಿತದಂತೆ ಆ ವೈಜಯಂತನಾಗಿದ್ದ ಭಗವಂತನ ಅನುಗ್ರಹವನ್ನು ನಮಗೆ ಶೀಘ್ರದಲ್ಲಿ ಪರಿಪಾಲಿಸಿ, ಅವನ ನಿಂತ ನಿಲುವಂಗಿಯನ್ನು ಸದಾ ನಮ್ಮ ಕಣ್ಣ ಮುಂದೆ ಇರುವಂತೆ ಅನುಗ್ರಹಿಸಿ, ತನ್ಮೂಲಕ ಇವರಂತರಿಮೆಯಾಗಿರ್ತಕ್ಕಂಥ ಶ್ರೀ ವಾಯುದೇವರು, ಅವರ ಮೇಲೆ ಲಕ್ಷ್ಮಿ, ಇವರೆಲ್ಲರೂ ಸಹ ನಮಗೆ ಅನುಗ್ರಹಿಸಲು ಎಂದು ಬೇಡಿಕೊಳ್ಳುತ್ತಾ ವಿನಮ್ರಿಸೋಣ. ಮುಂದೆ ಭಗವಂತನ ನಿಂತು ಬರುತ್ತಾನೋ, ಕುಳಿತು ಬರುತ್ತಾನೋ, ಮಲಗಿ ಬರುತ್ತಾನೋ ನೋಡೋಣ. ಇದು ಷೋಡಶೋಪಚಾರದಲ್ಲಿ ಅತಿ ಮುಖ್ಯವಾದ ಸೇವಾ ವೈಜಯಂತಿ ವನಮಾಲ ಶೋಭಿತ. ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.